ನಾನೇನು ಕಮ್ಮಿ ಮಾಡಿದೆ ನಿನ್ಕ ನಾನು ಯಾಕೆ ಬಿಟ್ಟೋದೆ ನನ್ನೂ ಕರ್ಕೊಂಡು ಹೋಗ್ಬಿಡೋದಲ್ವಾ? ಸೊಣಕ ಏನಮ್ಮ ಗುಣಿ ಮುಂದೆ ಕೂತ್ಕೊಂಡ ಗುಳ್ಳೆಣ್ಣು ಹೊಳ್ತಾ ಇದೆಯಾ? ಯಾಕಪ್ಪ ಹಂಗಂತೀಯಾ? ಏನ್ ಹಂಗಂತೀಯ? ಬದುಕಿದ್ದಾಗ ನಿಮ್ಮ ಯಜಮಾನ್ ಚೆನ್ನಾಗಿ ನೋಡ್ಕೊಂಡ್ಯಾ ನೀನು? ಏನೋ ನನ್ನ ಕೈಲಾದಷ್ಟು ನಾನು ನೋಡ್ಕೊಂಡಿ. ಓಹೋ, ಏನು ಕೈಲಾದ ಮಾತ್ರ ನೋಡ್ಕೊಂಡ? ಆಹಾ, 3 ಹೊತ್ತು ನನ್ನ ಮಗನು ಅಂತ ಎದುರು ಬೀಳ್ತಾ ಇದ್ದೆ. ಓ, ಈ ಪುಣ್ಯಾತ್ಮನು ನನ್ನ ಮಗನು ಅಂತ ಎಗಿರಿ ಬೀಳೋನು. ಇಬ್ರು ಸೇರ್ಕೊಂಡು ಏನು ರೂಪಾಯಿ ಕೂಡಿಕ್ಕೆ ಮಗನು ಸಾಕೋದ್ರಾಗೆ ನಿಮ್ಮ ಜೀವನ ಮುಗ್ದೋಗ್ಬಿಡ್ತೀಯ. ನಿಮ್ಮಿಬ್ರು ಯಾವಾಗ ಲವ್ ಮಾಡ್ಕೊಂಡಿದ್ರ? ಇಲ್ಲಪ್ಪಯ್ಯೋ, ನಾನು ಅಂದರೆ ನಮ್ಮ ಯಜಮಾನನ ಬಲಬೇಮೆ. ನನ್ನ ಮಗನು ನಿದ್ದೆ ಮಾಡಿ ಮಲ್ಕೊಂಡ್ಮ್ಯಾಕ ಸುಣ್ಣಿ ಒತ್ತೆಯಿಂದ ಕೆಲಸ ಮಾಡಿ ಕಾಲುಗಳು ಎಷ್ಟು ನೋವ್ತದ ಅಂತ ಕಾಲುಗಳು ಒತ್ತವನಪ್ಪ ನನಕ. ಹಳೆ ಕಾಲ ಲವ್ ಸ್ಟೋರಿ ಬೊಲೆ ಸಖತ್ತಾಗದೆ. ಆ ಕಾಲದಾಗ ಇಷ್ಟಿಷ್ಟೇ ಮನೆಗಳಿತ್ತಿದ್ವು, ಅಷ್ಟಷ್ಟು ಮಕ್ಕಳನ್ನ ಅದು ಹೆಂಗೆ ಹುಟ್ಟಿಸ್ಬಿಡೋರ ಅಮ್ಮ. ಮನೆ ಚಿಕ್ಕದಾಗಿದ್ರು ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ. ಆ ಕಾಲ ಬಿಡು, ತೋಟ ತುಂಬ ಬೆಳಿರ್ಬೇಕು, ಮನೆ ತುಂಬ ಮಕ್ಕಳಿರ್ಬೇಕು ಅನ್ನೋ ಕಾಲ. ಹೌದು ಸೊಣಕ, ನಿಂಗೆ ಯಾಕೆ ಒಬ್ಬನೇ ಮಗನ? ಸಾಕು ಬಿಡಪ್ಪ, ಒಬ್ಬನೇ ಸಾಕು ಅಂತ ಇಬ್ರು ಸೇರ್ಕೊಂಡು ನೀವು ತಿನ್ನೋದನ್ನ ಅವನು ಬಾಯಕಾಕಿ ಬೆಳೆಸಿದ್ರಿ, ಬಾದ್ ಬಿದ್ದು ಓದಿಸಿದ್ರಿ. ಅವನು ಬೆಳೆದ ದೊಡ್ಡವನಾಗೆ ಅದು ಯಾವುದೋ ಬಿಳಿ ಜಿಲ್ಲಿನ ಮದುವೆಗೆ ಪಾರಿನಾಗ ಸೆಟ್ಲಾಗ್ಯವನೆ. ಎತ್ತು ತಾಯಿನ ನೋಡ್ಕೊಳಕ್ಕಾಗ್ದಿರೋ ಲೋಫರ್ ನನ್ನ ಮಕ್ಕಳು ಅವರು ಅಂತ ನನ್ನ ಮಗನಕ ನೀನು ಜನ್ಮ ಕೊಟ್ಟಿದ್ದೀನಿ ನೋಡ. ಸುಮ್ಮನಿರಪ್ಪು, ಬೈಬೇಡ. ದೂರದಾಗಿದ್ರು ಅವ್ನು ಚೆನ್ನಾಗಿರ್ಬೇಕು. ಯಾಕ ನಿನ್ನ ಮಗನ ಮಾತ್ರ ಚೆನ್ನಾಗಿರ್ಬೇಕಾ? ನಿಮ್ಮ ಯಜಮಾನೋ ಚೆನ್ನಾಗಿರ್ಕೊಡ್ದಾಗಿತ್ತಾ? ನಿಮ್ಮ ಯಜಮಾನ ಕಾಯಿಲೆ ಬಿದ್ದಾಗ ಹೇಳಿದ್ನೆ, ಒಂದು 10 ಗುಂಟೆ ಜಮೀನು ಮಾರಿ ಹಾಕಿ ಒಳ್ಳೆ ಹಾಸ್ಪಿಟ್ಲಾಗ ತೋರಿಸೋ ಅಂತ. ಓಹೋ, ಏನಂದೆ? ಅಪ್ಪಯ್ಯ, ಇರೋದು 1/2 ಎಕರೆ ಜಮೀನು, ಅದ್ರಾಗ ಮಾರಿ ಹಾಕ್ಬಿಟ್ರೆ ನನ್ನ ಮಗನ ಏನು ತಿಂತಾನೆ ಅಂತಂದೆ. ಮಗನ್ನ ಪಾರಿನ ಕಳಿಸ್ದೆ, ಯಜಮಾನ ಮಣ್ಣಾಗ ಹಾಕಿದೆ. ಹೋಗ್ಲಿ ಬಿಡು, ನಿಮ್ಮ ಯಜಮಾನ್ ಸತ್ತಾಗನ ಬಂದಿದ್ನ ಮಗನು? ಇಲ್ಲಪ್ಪ, ಅವನಿಗೆ ಶಾನೆ ಕೆಲಸ ಇತ್ತಂತೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಅಂಗಡಿ ಮಹೇಶಪ್ಪನಿಗೆ ಫೋನ್ ಮಾಡಿ ಗೊಳೋ ಅಂತ ಹತ್ಕೊಬಿಟ್ನ. ಗೊಳೋ ಅಂತ ಹತ್ಕೊಂಬಿಟ್ನ? ಕಾಣಿಸ್ತಾ ಮೊಬೈಲಾಗ ಅವ್ನು ಹತ್ಕೊಂಡಿದ್ದ? ಹೂನಪ್ಪೋ, ಫೋನ್ನಾಗ ನೋಡಿದ್ನಿ ನಾನು. ಓಹೋ, ವಿಡಿಯೋ ಕಾಲ್ ಮಾಡಿದ್ನಾ? ಅಲ್ಲಿಂದಿನ 3 ಇಡಿ ಮಣ್ಣೆತ್ತಿ ಮೊಬೈಲ್ ಮೇಲೆ ಹಾಕ್ಬಿಟ್ನಾ? ಸೇರ್ಬಿಡ್ತಾ ಬಂದು ನಿಮ್ಮ ಯಜಮಾನ್ ಗುಣ್ಯಾಕ ಮಣ್ಣು? ಸಣ್ಣಕ್ಕ, ಇಲ್ಲೋಡ, ಸಾಯೋ ಕಾಲದಾಗ ಒಂದೇ ಒಂದ್ಸಾರಿ ಮಗನ್ ನೋಡ್ಬೇಕು ಅನ್ಸಲ್ಲ ನಿಕ್ಕ? ಮಗನ್ ನೋಡ್ಬೇಕು, ಅವನ್ ಮುತ್ತಿಕ್ಬೇಕು ಅಂತೇನು ಅನ್ಸಲ್ಲ? ಯಾಕನ್ಸಲ್ಲ? ನನ್ನ ಮಗನ ತಬ್ಕೋಬೇಕು, ನಾನು ನೋಡಬೇಕು, ಮುತ್ತು ಕೊಡ್ಬೇಕಂತ ನನ್ಗೆ ಅನ್ಸಲ್ಲೇನು? ಮಂಜಣ್ಣ, ನಮ್ಮ ಯಜಮಾನನ್ ಕಿಟ್ಟಿರೋದು ಎಲ್ಲನ್ನ ತಕೊಂಡು ಕುಡ್ಕೊಂಬಿಟ್ಟಿಯ. ಹೋಗೋ, ಏನಿಲ್ಲ, ಕ್ವಾಟ ತಂದ್ಬಿಟ್ಟಿದ್ಯಾ. 1 ಕ್ವಾಟ್ರ್ ಇಕ್ಬಿಟ್ಟು ಬಿತ್ರ ಮಾತುಗಳು ಹೇಳಕ್ ಬಂದಿದ್ದಿ, ಬಿತ್ರ ಮಾತುಗಳು. ಓಹೋ, ಏನು ನಿಮ್ಮ ಯಜಮಾನ್ ರಾತ್ರಿಗೆ ಎದ್ದು ಕೂತ್ಕೊಂಡ್ಬಿಟ್ಟು ಸೊನ್ನೆ ಎಣ್ಣೆ ತಂದಿದ್ಯಾ ಅಂತೇಳಿ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾನ? ಹೋಗೋಲ್ಲ, ಸುಮ್ಮನೆ ತಂದಿರೋ 1 ಕ್ವಾಟ್ರ್ ಬಿತ್ರ ಮಾತುಗಳು ಹೇಳ್ತಾನೆ. ಬಿತ್ರ ಸೊಣ್ಣು ಹಾಕೊಂಡು ಇಟ್ಟಿಕ್ಕಿರೆ ಪಿಟ್ಟು ಹೊರಡಲ್ಲ ಅಂತ. ಅಣ್ಣ, ಸಮಾಧಿ ಮುಂದೆ ಇಕ್ಕಿರೋದು ಯಾರನ್ನ ಕುಡಿತಾರ ಅಣ್ಣ? ಹೋಗಪ್ಪ, ತಿಕ್ಕ ಮುಚ್ಕೊಂಡ್ಲಿ. ಸ್ಮಶಾನಕ್ಕೆ ಯಾರು ಯಜಮಾನ? ಈಶ್ವರನ. ನಾನ್ಯಾರ? ಈಶ್ವರನ ಅಂಶ ಮಂಜಣ್ಣ. ನಾನೇ ಯಜಮಾನ, ಈಶ್ವರ ನನ್ನ ಕಳಿಸಿದ್ರು. ಹೋಗ ತಿಕ್ಕ ಮುಚ್ಕೊಂಡ್ಲಿ. ಓ ಶ್ಯಾಮಲಮ್ಮ, ಗುಣಿಗೆ ಪೂಜೆ ಮಾಡಕ್ ಬಂದ್ಯಾ? ಏನು ಅದೃಷ್ಟ ಮಾಡಿದ್ಯಮ್ಮ ನೀನು? ಎಲ್ಲರಿಗೂ ಅದೃಷ್ಟ ಇರ್ತದ ನೋಡ. ಅಪ್ಪನು ಅಮ್ಮನು ಅಣ್ಣು ಎಲ್ಲರೂ ಒಂದೇ ದಿನ ಸತ್ತೋಗ್ಬಿಟ್ಟಾರಲ್ಲ. ಶ್ಯಾಮಲ ಅಂತ ಹೆಸರಿಕ್ಕೆಂಬಿಟ್ಟ ಮನೆಯವ್ರನ್ನೆಲ್ಲ ವಿಲ ಅನ್ನಂಗೆ ಮಾಡಿಬಿಟ್ಟಲ್ಲ ಮಯ್ಯ. ನಿಂಗೆ ಮಾನ ಮರ್ಯಾದೆ ಐತ್ಯ?
ಹೇಳೋ ನೀನು ಮಾಡಿದ ತಪ್ಪುಕ ಮೂರು ಒಂದೇ ದಿವಸ ನೇಣಾಕೊಂಡು ಸತ್ತೋಗ್ಬಿಟ್ರ ಒಟ್ಟಾಗ ನಿಂಗೆ ಅನುಕೂಲ ಆಗೋಯ್ತು ಬಿಡು. ಒಂದೇ ದಿವ್ಸ ಬಂದು ಮೂರಕ್ಕೋ ಸಾಮ್ರಾಣಿ ಕಡ್ಡಿಗಳಾಗ ಹಿಂಗೆ ತಿರುಗಿಬಿಟ್ಟು ಹೋಗ್ಬಿಡ್ಬೋದಲ್ಲ. ಅಣ್ಣ ನೊಂದು ಬೆಂದಿರೋ ಜೀವಕ್ಕೆ ಯಾಕಣ ಮತ್ತೆ ಬೆಂಕಿ ಹಾಕ್ತೀಯಾ? ನಾನು ಬೆಂಕಿ ಇಕ್ತಾ ಇದ್ದೀನ? ನೊಂದು ಬೆಂದಿರೋ ಜೀವಕ್ಕ ತಣ್ಣಗೆ ಮಾಡಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ 6 ಪ್ಯಾಕು, ನೀರು ಬಿಟ್ಬಿಟ್ಟು ತಣ್ಣಗ ಮಾಡ್ತಾನೆ ಬಿಡು. ಅಣ್ಣ ಮಂಜಣ್ಣ ಆಗಿರೋದನ್ನ ಮತ್ತೆ ಯಾಕಣ ನೆನಪು ಮಾಡ್ತೀಯಾ? ಮತ್ತೆ ಯಾಕೆ ಜ್ಞಾಪಿಸ್ತೀಯ? ನೀನೇನು ಮಾಡಿರೋದು ಸಣ್ಣ ತಪ್ಪೇನಮ್ಮ. ಅಲ್ಲ, ನಿನ್ನ ಬಟ್ಟೆ ಸೆಲೆಕ್ಟ್ ಮಾಡಿದ್ರು, ನಿನ್ನ ಸ್ಕೂಲ್ ಸೆಲೆಕ್ಟ್ ಮಾಡಿದ್ರು, ಎಲ್ಲ ಸೆಲೆಕ್ಷನ್ನು ನಿಮ್ಮ ಅಪ್ಪನ ಅಮ್ಮನು. ನಿನಗೆ ಬೇಕಾದ ಗಂಡು ಬೇಕಾದಾಗ ನಿನ್ನ ಸೆಲೆಕ್ಷನ್ನು ನೋಡ್ದ್ಯಾ? ನೀನು ಸೆಲೆಕ್ಷನ್ ಮಾಡ್ಕೊಂಡ ಇವ್ರನ್ನೆಲ್ಲ ನೆಲದಾಗ ಮಲಗಿಸ್ಬಿಟ್ಟು ಎಷ್ಟು ಬಾದ್ ಬಿದ್ದೋಗ್ಯೋ ಈ ಜೀವಗಳು. ಅಮ್ಮಯ್ಯ, ಲವ್ ಮಾಡೋದು ತಪ್ಪಲ್ಲ, ಆದರೆ ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕಾಯ್ತು ನೀನು. ಅಂಥ ಒಳಗಿದ್ರೆ ಪ್ರೀತಿ ಪ್ರೇಮ ಅನ್ನಂಗಿದ್ರೆ ಹಿಂಗ ಒಬ್ಬೊಬ್ಳೆ ನಿರ್ಧಾರ ತಗೊಂಬಿಟ್ಟು ತಂದೆ ತಾಯಿ ಅಣ್ಣನ ಈ ಹೆಣ್ಣುಗಳಾಗಿ ಮುಲಗಿಸ್ಬಿಟ್ಟಿದ್ಯೆ. ಇವಾಗ ಬಂದಿದ್ಯಾ ಬಿತ್ತಿರು ಬಂದಂಗೆ ಸಾಮ್ರಾಣಿ ಕಡ್ಡಿಗಳು ಎತ್ಕೊಂಡ ಗುಣಿಗೆ ಪೂಜೆ ಮಾಡಾಕ. ನಿಂಗೆ ಮಾನ ಮರ್ಯಾದೆ ಇಲ್ಲ. ಹೋಗೋಗೋ. ಇಂಥ ಮಕ್ಕಳು ಹುಟ್ಟುಬಿಟ್ರೆ ತಂದೆ ತಾಯಿಗಳು ನೇಣಾಕೊಂಡ ಇವರು ಸತ್ತೋಗ್ಬಿಟ್ಟಾರ. ಇನ್ಯಾರ ನಿನ್ನ ಬಾಳ್ಬಿಟ್ರೆ ಊರಾಗೆಲ್ಲ ನೇಣಾಕೊಂಡು ಸತ್ತೋಗ್ಬಿಡ್ಬೇಕು. ಬೈ ಕುಡ್ದು ಅನ್ನಿಸ್ತದ. ನೋಡಕ್ಕ ಒಳ್ಳೆ ಹುಡುಗನ ಇದ್ದಂಗೆ ಅವನೇ, ಆದರೆ ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಾಯ್ತು. ನಿನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ರೆ ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕಾಯ್ತು. 6 ಪ್ಯಾಕ್ ಸಿಕ್ಕೋಗ್ಬಿಟ್ಟವನೆ ಅಂದ್ಬಿಟ್ಟು ನಿನಗೆ ಫ್ಯಾಮ್ಲಿ ಪ್ಯಾಕ್ ಹೋಗಿ ಜ್ಞಾಪ ಬರಲ್ಲ. ಅಪ್ಪನು ಅಮ್ಮನು ಅಣ್ಣು ಇವರೆಲ್ಲ ಫ್ಯಾಮಿಲಿ ಪ್ಯಾಕು. ಆ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಮ್ಮ ಅಪ್ಪನ ಅಮ್ಮನ್ನ ಅಣ್ಣವ್ರನ್ನ ಎಲ್ಲ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕು ಅಂಥದ್ದು ಮನಸ್ಸು ಬರಲ್ಲ ನಮ್ಮ. ನಿನ್ನ ಮಕ್ಕಳು ನಿನಗಿದೇ ಗತಿ ಕೊಟ್ರೆ, ಇದೇ ಕೆಲಸ ಕೊಟ್ರೆ ನಿನ್ನ ಮನಸ್ಸು ಏನಾಗ್ತದ? ಅಪ್ಪಯ್ಯ, ನಿನ್ನ ಮನಸ್ಸು ಏನಾಗ್ತದೆ ಯೋಚನೆ ಮಾಡ್ರೆ. ನಂಗ ಇವ್ರು ಒಂದೇ ದಿವಸ ಮನ್ಯಾಗ ಮೂರು ನೇಣು ಹಾಕ್ಕೊಂಬಿಟ್ರು. ಇವರು ಹೆಣ್ಣುಗಳನ್ನ ಮೂರನ್ನು ಒಂದೇ ಸಾರಿ ಇಳಿಸ್ಬಿಟ್ಟು ಮಲಗಿಸಿದ್ರೆ ಕಣ್ಣಾಗ ನೀರು ಬಂದ್ಬಿಡ್ತಮ್ಮ. ಇಂಥ ಕೆಲಸ ಮಾಡ್ಬೋದು ಹೆಣ್ಮಕ್ಳಾಗಿ ನೀವು? ಇದು ಒಳ್ಳೇದಾ? ದೇವ್ರು ಒಳ್ಳೇದು ಮಾಡ್ತಾನೆ ನಿಮ್ಕ. ಹೋಗೋ. ಏನಪ್ಪ ಯಾದ ತಲೆ ಮೇಲೆ ಕೆತ್ಕೊಂಡು ತೆಂಗಿನ ಮರ ನೋಡ್ತಾ ಇದೆಯಾ? ನೋಡು ಮಂಜಣ್ಣು, ಊನು 7 ವರ್ಷ ಆದರೂ ಇನ್ನೂ ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಅದಕ್ಕೆ ಮ್ಯಾಲ್ಕ್ ನೋಡ್ತಾ ಇದ್ದೀನಿ ನೋಡು. ಬುಡಕ್ಕೆ ನಾನು ಹಾಕಿದ್ರಲ್ಲನ ಸುಳ್ಳ್ಯಾಗ ಗೊನಿಗ್ಲಿ ಬಿಡೋದು. ಬುಡ್ದಾಗ ಏನಾನು ಹಾಕ್ಬೇಕಂತೇಳಿ ಈ ಆಳ ತಲೆ ಹೊಳಿಲೇ ಇಲ್ಲ. ಅಯ್ಯ ಪಾಪ ನನ್ನ ಮಗನೇ, ಬುಡಕ್ಕೇನು ಹಾಕಬೇಕು ಅಂತ ಗೊತ್ತಿಲ್ಲ ಅಷ್ಟೇ ಬಿಡು. ಆ ಮರಕಾದ ಗತೆ ನಿಂಕ ಒಂದು ಕಾಯಿಲ್ಲ, ಒಂದು ಬುಡ್ಡಿಲ್ಲ. ಹೋಗಲಿ. ಏನು ಹೇಳ್ಬಿಟ್ಟವನಿತ್ನೋ ಬುಡಕ್ಕ ಇದಕ್ಕೇನು ಸಂಬಂಧ? ಒಂದ್ಸಲಿ ನಮ್ಮ ಮಿಂಗ್ಸನ್ ಕೇಳ್ತೀನಿ ಇರು. ಬುಡಕ್ಕೆ ನಾನು ಹಾಕು ಅನ್ನ. ನಮಸ್ಕಾರ ಎಲ್ಲರಿಗೂ. ನಾವು ಈ ವಿಡಿಯೋನ ಅಂದರೆ ಸಮಾಧಿಗಳಲ್ಲಿನ ಸತ್ಯಗಳು ಅಂತ ಹೊಸ ವಿಡಿಯೋ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಪಕ್ಕದಾಗ ಒಂದು ಗಂಟೆ ಇರ್ತದಪ್ಪ ನಮ್ಮ ಅಮ್ಮನಾಣ, ಸುಮ್ಮನೆ ಹಂಗೆ ಹೊಡೆದ್ಬಿಡ್ರಿ. ಈ ವಿಡಿಯೋ ಮಾಡ್ಬೇಕಾದ್ರೆ ಕುಂದಾಣದ ನಮ್ಮ ಪುನೀತಣ್ಣು, ಬೊಮ್ಮಾರದ ಗ್ರಾಮಸ್ಥರು ಎಲ್ಲ ಬೊಲೆ ಸಹಕಾರ ಕೊಟ್ಟವ್ರೆ. ದಯವಿಟ್ಟು ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಈ ಬಟನ್ ಇರುತ್ತೆ, ಅದನ್ನು ಒತ್ತುಬಿಟ್ಟು ಹೈಪ್ ಪಾಯಿಂಟ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಬೀದಿಗೆ ಬಂದ್ಬಿಟ್ಟಲ್ಲ. ಇನ್ನಂತ ಒಂದು ಸವಾಸ ಮಾಡಿದ್ಮೇಲೆ
ಮನೆಗೆ ಯಾರು ಇರ್ತಾರಪ್ಪ, ಎಲ್ಲ ಬೀದಿಗೆ ಬಿದ್ದಿರೋರೆ. ಏಯ್ ಯಾಕಪ್ಪಯ್ಯ, ನಾನೇನು ಮಾಡಿದ್ನ್ಯಾ? ಯಾಕ ಬೇಡಣ ಬೇಡಣ ಅಂತ ಹೇಳಿದ್ರೆ, ಹೇ ಅಪ್ಪಯ್ಯ ತಕ್ಕಳ ಒಂದೊಳ್ಳೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೇಲೆ ಒಡಿಸ್ಬಿಟ್ಟು ನಾನು ಒಣಿಸ್ಬಿಟ್ಟು ಇವಾಗ ನೀತ್ ಮಾತಿಗೆ ಹೇಳಕ್ ಬಂದಿದ್ಯಾ? ಓಹೋ ಅಪ್ಪಯ್ಯ, ಏನು ಸತ್ಯರಿಶ್ಚಂದ್ರನ ನೀನು.